ಅದೇ ರಾಮ, ಇಂದು ಸಿದ್ದೇಶನ ಬರ್ತ್ಡೇ ಮಾಡೋದೋಳಿ ಒಂದು 2 ನಿಮಿಷ ನನಗೆ ಗುಂತಿದ್ದೋಳಿ ಅಲ್ಲ, ಎನ್ನ ಮನಸ್ಸಿಗೆ ತೋರಿದರೆ ಅವನು ಹೇಳ್ತೆ. ಈಗ ಎಂತ ಹೇಳಿದರೆ, ಬರ್ತ್ಡೇ ಮಾಡೋದು ಪಾಶ್ಚಾತ್ಯ ಕ್ರಮನೇ ಹೇಳ್ತವೆ. ಪಾಶ್ಚಾತ್ಯ ಕ್ರಮ ಪಾಪ ಇಂಗ್ಲೀಷ್ ಅವರದ್ದೆಲ್ಲದ, ಇಂಗ್ಲೀಷ್ ಅವರು ನಾವು ಬಿಡ್ಲೆ ಗೊಂತಿಲ್ಲ. ಹಾಗೆ ಬರ್ತ್ಡೇ ಮಾಡ್ತಕ್ಕೆ ತೊಂದರೆ ಇಲ್ಲ. ಬರ್ತ್ಡೇ ಮಾಡೋದು ನಮ್ಮ ಸಂಸ್ಕೃತಿಯ ಬಗ್ಗೆ ರಜ್ಜ ಕಾಳಜಿ ತಕ್ಕೊಳ್ಳಿ. ನಮ್ಮ ಸಂಸ್ಕೃತಿಯ ಬಿಟ್ಟು ನಾವು ಬೇರೆ ದಾರಿಗೆ ಹೊಪ್ಪಲಿಡಿಯ. ಈ ವರ್ಷದ ಬರ್ತ್ಡೇ ಹೇಗಿಕ್ಕೋಳಿ, ಈ ವರ್ಷದ ಬರ್ತ್ಡೇ ಭಾರಿ ವಿಶೇಷವಾಗಿಪ್ಪದು. ಹೇಳಿದರೆ ಕೆಮಿಕಲೆಲ್ಲ ಹಾಕಿದ ಕೇಕೆಲ್ಲ ಹೊತ್ತಿಸಿ ನೌಸಿ ಎಲ್ಲ ಮಾಡಿ ಬರ್ತ್ಡೇ ನಾವು ಮಾಡಲೇ ಇಲ್ಲ. ನಮ್ಮದೇ ಒಂದು ತುಪ್ಪದ ದೀಪ ಹೊತ್ತಿಸಿ ಮತ್ತೆ ಕೇಕ್ ಕಟ್ಟುವ ಮಾಡುವ ಬದಲು ಗೋಮಾತೆಯ ಮೇಲೆ 33 ಕೋಟಿ ದೇವತೆಗ ಆಸನ ಹೇಳ್ತಾರೆ. ಮಗ 33 ಕೋಟಿ ದೇವತೆಗ ಆಸೀನಾಗಿಪ್ಪ ಒಂದು ಗೋಮಾತೆಗೆ. ಅದಕ್ಕೆ ಖುಷಿಯಪ್ಪಂಗೆ ಮಾಡಿದರೆ ನಾವಾಗ ಬೇಕಾದರೆ ದೇವರು ಕೊಡುದು. ಹೆತ್ತಬ್ಬೆಗೆ ಹೆಗ್ಗಣವು ಮುದ್ದೊಳಿದ್ದು ಅಂಬಗ ಮಾಣಿ ಆದಿಕ್ಕೂ ಕೂಸಾಗು ಕಪ್ಪಿಕ್ಕೂ ಬೆಳಿಕ್ಕೂ ಕುಂಟಿಕ್ಕೂ ಉದ್ದಕ್ಕೂ ಅದಕ್ಕೆ ಸಂಗತಿ ಅಲ್ಲ. ಹಬ್ಬೆಗೆ ಅವರವರ ಮಕ್ಕ ಯಾವಾಗಲೂ ವಿಶೇಷವೇ. ಹಾಗೆ ಹಬ್ಬೆ ಮಕ್ಕಳ ಚೆಂದಕ್ಕೆ ನೋಡಿಲಿಪ್ಪಾಗ ಶಾಸ್ತ್ರದಲ್ಲಿ ಈಗ ಗೌಂಟಿಗೆ ಎಲ್ಲಲ್ಲೇ ಹೇಳ್ತವೆ ಮಲೆ ಹಾಲು ಶ್ರೇಷ್ಠ ಆಗಿ. ಈಗೇನು ಹಬ್ಬಕ್ಕೆ ಅಂತ ಮಾಡ್ತೇವೆ, ನಮ್ಮ ಸೌಂದರ್ಯ ಕಡಿಮೆ ಆಗುತ್ತಲ್ಲಿ ಮಲೆ ಹಾಲನ್ನೇ ಮಕ್ಕಳಿಗೆ ಕೊಡ್ತೇವೆ. ಅಲ್ಲಿ ಆಧುನಿಕಗಳಿಗೆ ಬಂದಂತಾತಲ್ಲಿ ಮಲೆ ಹಾಲನ್ನೇ ಮಾರಲೇ ಶುರು ಮಾಡಿದ್ದವು. ಸಣ್ಣ ಮಕ್ಕಳಿಗೆ ಒಂದು 2-3 ವರ್ಷ ಮಲೆ ಹಾಲು ತಿಂದಿಕ್ಕಿ ಮತ್ತೆ ನಾವಿಗೆ ಸಾಯೋರೆಗೆ ಹಾಲು ಕೊಡೋದು ಗೋಮಾತೆ. ಗೋಮಾತೆ ಹಾಗೆ ನಾವು ಮರವ ಹಾಗೆ ಇಲ್ಲೇ. ನಮ್ಮ ಕೃಷಿ ಜೀವನಕ್ಕೂ ನಿತ್ಯ ಜೀವನಕ್ಕೂ ಎಲ್ಲ ಗೋಮಾತೆ ಅಗತ್ಯ ಇದ್ದ ಅದರಲ್ಲಿ. ಈಗ ದೇವರೆಲ್ಲ ಬಪ್ಪಗ ದೇವರು ಬರೆಕೋಳಿ ಆದರೆ, ಒಂದು ಮನೆಗೆ ಬರೆಕೋಳಿ ಆದರೆ ಮನೆ ತುಂಬ ಮಕ್ಕ ಇರಕ್ಕಲ್ಲ. ಯಾವಾಗಲೂ ಸುಖ ಸಂತೋಷಲಿ ಗಲಗಲಗಲ ಮಕ್ಕಳ ಇದ್ದರೆ ಅಲ್ಲಿಗೆ ದೇವರು ಬಕ್ಕೋಳಿ ಹೇಳ್ತವೆ. ಹಾಗೆ ಗೋಮಾತೆ ಇದ್ದಲ್ಲಿಗೆ ದಿನಕ್ಕೊಂದಲ್ಲಿ ದೇವರು ಬಂದೇ ಬತ್ತಾಳ. ಈ 33 ಕೋಟಿ ದೇವತೆಗಳಲ್ಲಿ ಎಲ್ಲಿ ಊರದನ ಇದ್ದು, ಊರದನ ಇಪ್ಪಲಿಗೆ ಒಂದರಿ ಹೆಂಗಿದ್ದಳಿ ನೋಡಿ ದೇವರು ಬಂದೇ ಬತ್ತ. ಈಗ ದೇವರ ಪೂಜೆ ಮಾಡುವ ಇದೆಲ್ಲ ಹಾಕಿ ಮಂತ್ರ ಹೇಳಿ ಶ್ಲೋಕ ಹೇಳಿ ನಂತರ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ಅಪ್ಪಗ ಸಂಪನ್ನಾದ ಖುಷಿಯಾದ ಆ ಸಮಯಕ್ಕೆ ನಾವಾಗ ಬೇಡ್ಲಕ್ಕೆ ಅಂತಾರೆ ಬೇಕಾದರೆ. ದೇವರು ಒಳ್ಳೆ ಸಂಪನ್ನಾಗಿ ಖುಷಿಯಿದ್ದು ನಾವಾಗ ಬೇಕಾದರೆ ಕೊಡ್ತಾನೆ ಆಗುತ್ತೆ ಶಾಸ್ತ್ರ ಹೇಳೋದು. ಹಾಗೆ ಈಗ ಮಕ್ಕಳೊಬ್ಬ ಕೂತಾಳಿ ಆದರೆ ಕೂಡಲೇ ಅವನು ನಿಲ್ಲಿಸಿಕೊಳ್ಳಿದ್ರೆ ಸಣ್ಣ ಹಾಳೆ ಹಿಳ್ಳೆ ಆಗಲಿ 1-2 ವರ್ಷದ್ದಾಗಲಿ ಅಂತಂದರೆ ಮಳೆ ಹಾಲು ಕೊಡ್ತಾಬ್ಬೆ. ಮಳೆ ಹಾಲು ಕೊಟ್ಟಪ್ಪಾಗ ಆ ಮಗುವಿಗೆ ಖುಷಿ ಆಗುತ್ತೆ. ಮತ್ತೊಂದು ಇದರಲ್ಲಿ ಎಂತ ಹೇಳ್ತೊಳಗೆ, ಈ ಒಂದು ಮಕ್ಕ ಆಯ್ಕೊಳ್ಳಿ ಆದರೆ 9 ತಿಂಗಳು ಹೆತ್ತು ಎಲ್ಲ ಭಾರಿ ಭಂಗ ಇದ್ದು ಭಾರಿ ಕಷ್ಟ ಇದ್ದೋಳಿ ಅಮ್ಮ. ಅದೆಲ್ಲ ಒಂದು ನಮ್ಮ ಮಡಿಲಿ ಒಂದು ಮಾಣಿ ಆಗಲಿ ಕೂಸಾಗಲಿ ಹುಟ್ಟಿ ಬೆಳೆದಪ್ಪಾಗ ಆ ಕಷ್ಟ ಎಲ್ಲ ಮರದು ಹೋಗುತ್ತೆ ಎಲ್ಲರಿಗೂ. ಅದೊಂದು ಒಳ್ಳೆ ಸಂಗತಿ, ಅದು ವಿಷಯ ಅದು ಹೇಳಿದರೆ. ಹಾಗೆ ಈ ಗೋಮಾತೆಗೆ ಅಂತ ತಕ್ಕೊಳ್ಳಿದ್ರೆ ಗೋಮಾತೆ ಹಾಲು ಮಾಡಿರ್ತು, ಅದರ ಕಂಜಿಗೆ ಒಪ್ಪೇಳಿ ಅದರ ನಾವು ಹಿಂಡಿಯೆಲ್ಲ ಕೊಟ್ಟು ಹಿಂಡಿ ಕೊಟ್ಟ ತಪ್ಪಿಗೆ ಬಲಾತ್ಕಾರವಾಗಿ ಕರತ್ತು ಅದಕ್ಕೆ ಬೇಜಾರಿಲ್ಲ. ಕಂಜಿಗೆ 1-2 ಮಲೆ ಕೊಟ್ಟು ಬಾಕಿ 2 ಮಲೆ ಹಾಲು ನಾವು ತಕ್ಕೊಳ್ತು. ಅದು ಒಂದು ಲೆಕ್ಕಲಿ ತಪ್ಪು, ಒಂದು ಲೆಕ್ಕಲಿ ಸರಿ. ಅಮ್ಮ ನಾವೀಗ ಎಂತ ಮಾಡುವ ಹೇಳಿದರೆ, ದೇವರಿಗೆ ಮಂಗಳಾರತಿ ನೈವೇದ್ಯ ಎಲ್ಲ ಮಾಡಿ ಅಪ್ಪಾಗ ಒಳ್ಳೆ ಸಂಪನ್ನ ಆಗುತ್ತಾ. ಹಾಗೆ ಗೋಮಾತೆಯ ಕಂಜಿಗೆ ಬಿಟ್ಟ ಕೂಡಲೇ ಎಂತಕ್ಕೂ ಅದರ ಕಂಜಿಗೆ ದೂರ ಕಟ್ಟಿದ್ದು ಈ ಹಬ್ಬಗೆ ಅದಕ್ಕೆ ಬೇಜಾರಿಕ್ಕೀಗ. ಅದು ಹತ್ತಿರ ಬಂದ ಕೂಡಲೇ ಖುಷಿ ಆಯ್ತು. ಅದರ ಕರುವೆ ಅದೇ ಮಳೆ ಹಾಲು ಕುಡತೊಳಿಯಪ್ಪ ಅದೊಳ್ಳೆ ಸುಖಲ್ಲಿಕ್ಕು. ನಮಗೆ ಯಾವಗಳದೊಂದು ದೋಷ ಕೊಡ್ತಂಗದ ಆಶೀರ್ವಾದ ಖಂಡಿತ ಮಾಡ ಅಂಬಾಗ ಹಬ್ಬೆ ಮಳೆ ಕಂಜಿ ತಿಂದೊಂಡು ಇಪ್ಪಾಗ ಅದೊಳ್ಳೆ ಸಮಾಧಾನದಲ್ಲಿರ್ತು. ಹೇಳಿದರೆ ಹೆತ್ತಬ್ಬೆಗೆ ಅವರ ಮಕ್ಕ ಹಾಲು ಕುಡಿತಾ ಇಪ್ಪಾಗ ಒಂದು ಸಮಾಧಾನ ಇರ್ತು. ಕೂಗಿದ ಕೂಡಲೇ ಹಬ್ಬಗೆ ಬೇಜಾರಾಗುತ್ತೆ, ಕೂದು ನಿಲ್ಲಿಸಿದ ಕೂಡಲೇ ಸಮಾಧಾನ ಆತಲ್ಲಿಗೆ ಅಂಬಾಗ. ಇಂದನ ಹುಟ್ಟು ಹಬ್ಬ ಹೆಂಗೆ ಹೇಳಿದರೆ, ಮೊದಲು ದೀಪ ಹೊತ್ತಿಸಿಕ್ಕಿ ನಮ್ಮ ಐಶ್ವರ್ಯಾಣಿ ಈ ದರದ ಹೆಸರು ಅದರ ಕಂಜಿ ಆಚೆಗೆ ದೂರ ಕಟ್ಟಿ ಬೇಜಾರಲ್ಲಿದ್ದು ಭಾರಿ ಬೊಬ್ಬೆ ಹಾಕುತ್ತು. ಅದರ ಮಳೆ ನಿಮ್ಮಲ್ಲಿ ಬಿಡೋದು. ಆ ಸಮಯಕ್ಕೆ ಸರಿಯಾಗಿ ಈಗ ಗೋಮಾತೆ ಎದುರು ಗೋಪೂಜೆ ಮಾಡಲಿ ಇತ್ತಿಲೇಳಿ ಆದರೆ ದನದ ಹತ್ತಿರ ಕಂಜಿ ಬಿಟ್ಟು ಅದು ಮಳೆಗಿಂತ ಇಪ್ಪಾಗ ನಿಂಗೆ ಬೇಕಾದರೆ ಕೇಳಿದರೆ ಅದು ಕೊಟ್ಟೇ ಕೊಡ್ತು. ದೇವರು ಬರೆಕೋಳಿ ಆದರೆ
ಸುಖ ಸಂತೋಷ ನೆಮ್ಮದಿಯಲ್ಲೇ ಬೇಕೊಳ್ಳಿ ಆದರೆ ಒಳ್ಳೆ ಗಲಾಟೆ ಇಪ್ಪನಿಗೆ ದೇವರು ಬರ್ತಾನೆ. ಯಾವಾಗಲೂ ಮನೇಲಿ ಗಂಡ ಹೆಂಡತಿಯ ಅಬ್ಬೆ ಅಪ್ಪ ಮಕ್ಕ ಗಲಾಟೆ ಮಾಡಿದ್ರೆ ಆ ಮನೇಲಿ ಖಂಡಿತ ದೇವರು ಬಾರ. ಯಾವಾಗಲೂ ದೇವರ ಜಪ ಖುಷಿ ಅತಿ ಚಂದಕ್ಕೆ ಮಾತಾಡೋಣ ಅನ್ಯೋನ್ಯವಾಗಿದ್ದಲ್ಲಿ ದೇವರು ಬಪ್ಪದು ಅಂಬಗ ಅಬ್ಬೆ ಇದೆ. ಈ ದನ ಅದರ ಕಂಜಿಗೆ ಮಳೆ ಹಾಲು ಕೊಟ್ಟುಕೊಂಡು ಇಪ್ಪಾಗ ಅದಕ್ಕೆ ಎಂಥ ಕಷ್ಟ ಇದ್ದರೆಲ್ಲ ಮರ್ಕೊಂಡು ಮರದಿಕ್ಕೆ ಅದಕ್ಕೆ ಅದರ ಮನಸ್ಸೊಳ್ಳೆ ತುಂಬ ಸಂತೋಷಲಿಕ್ಕು. ಕಂಜಿಯ ಮನಸ್ಸಿಗೆ ಮಳೆ ಹಾಲು ಸಿಕ್ಕಿತ್ತಲ್ಲಿ ಭಾರಿ ಖುಷಿಲಿಕ್ಕು. ಅವರೆಲ್ಲ ಮನಸ್ಸು ಅಷ್ಟು ಒಳ್ಳೆ ಒಳ್ಳೆ ಸಿಹಿಯಾಗಿದ್ದ ಸಮಯಕ್ಕೆ ಆ ಸಮಯಕ್ಕೆ ದೇವರು ಬಕ್ಕಷ್ಟೇ. ಆ ಸಮಯಕ್ಕೆ ಖಂಡಿತ ದೇವರು ಇರ್ತ. ಇದೀಗ ಮಳೆ ಹಾಲು ಕೊಟ್ಟು ಕುಡ್ಕೊಂಡು ಇಪ್ಪಾಗ ನಾವು ಎಂತ ಬೇಕು ಅಂತ ಕೇಳಿದ್ದೆ ಅದು ದೇವರು ಖಂಡಿತ 100ಕ್ಕೆ 100 ಕೊಡ್ತಾ. ಹಾಗೆ ಇಂದ್ರನ ಹುಟ್ಟುಹಬ್ಬದ ವಿಷಯ ಮಾಣಿಮ ಸಿದ್ದೇಶ್ವರ ಮಾಡಿ ಇವ ಈಗ ಮೊದಲು ಆ ದೀಪಂದು ಇದಕ್ಕೊಂದು ದೀಪ ತೂತ ಮತ್ತು ಆ ಕಂಜಿಯ ಬಿಡೋದಲ್ಲಿಂದ ಅದು ಮಳೆ ಹಾಲು ಕೊಡ್ತು ಅಂಬಗೊಂದು ಆರತಿ ಮಾಡೋದು. ಹಾಂ, ಈ ಒಂದು ಹಣ ತೆಗೆದು ಇದಕ್ಕೆ ಸುತ್ತಿಸಿ ಜನ್ಮದಿನಮಿದಂ ಐ ಪ್ರಿಯ ಸಖೇ ಶಂತನೋತು ತೇ ಸರ್ವದಾ ಮುದಂ. ಜನ್ಮದಿನಮಿದಂ ಐ ಪ್ರಿಯ ಸಖೇ ಪ್ರಾರ್ಥಯಾಮಹೇ ಭವಶತಂ ಜೀವನಂ. ಗೋಮಾತಾ ಕೇ ಗೋಮಾತಾ ಕೇ. ನಿಂಗೋಗಿ ಈಗ ಪರೀಕ್ಷೆಯಲ್ಲಿ ಫಸ್ಟ್ ಬರಬೇಕು, ಮತ್ತು ಕೆಲಸ ಸಿಕ್ಕಬೇಕು, ಎಂತಾದ್ರೂ ಉದ್ಯೋಗ ಆಯಕು, ಎಂತ ಬೇಕಾದರೂ ಕೇಳಿದರೆ ಈ ಸಮಯದಲ್ಲಿ ಸಿಕ್ಕುತ್ತು. ಇದು ತಿಂದೊಂಡು ಇಪ್ಪಾಗ ಕೇಳಿದರೆ ಅದಕ್ಕೆ 100ಕ್ಕೆ 100 ಸಿಕ್ಕುತ್ತು. ಇದನ್ನ ಅನುಭವ ಬೇಕಾದರೆ ತಕ್ಕೊಳ್ಳಿ, ಬಿಟ್ಟರೆ ಬಿಡಿ. ಎನ್ನತ್ತಲ್ಲಿ ಇಪ್ಪದರೆ ಅದು ಹೇಳ್ತಾ ಇಪ್ಪದು. ಬನ್ನಿ ಒಂದು ಗೋಮಾತೆಗೆ ಒಂದು ಆರತಿ ಮಾಡಿ ಎಲ್ಲರೂ ಆತ. ಬನ್ನಿ ಬನ್ನಿ ಸರಿಯಾಯಿತು. ಹಿಂಗ ಕೆಲಸ ಸಿಕ್ಕುದು ಈಗ. ಎದಕ್ಕೆ ಗೋಮಾತೆ ಬೇಕಾದೆಲ್ಲ ಕೊಟ್ಟಿದ್ದು 3 ಮಗಳಕ್ಕೂ ಒಬ್ಬ ಮಾಣಿ ಮತ್ತೊಂದು 10-20 ದನ, ಸುಮಾರು ನೆಂಟರುಗಳಿದೆ, ಸ್ನೇಹಿತರು ಎಲ್ಲರನ್ನು ಬೇಕಾದಷ್ಟು ಬೇಕಾದಾಗೆ ಕೊಟ್ಟಿದ್ದು ಗೋಮಾತೆ. ಇದ ವಿಷಯ ಹೇಳಿದ್ದಪ್ಪದೆ ಬೇಕಾದ್ರೆ ಬಾಕಿ ದೊಡ್ಡ 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 ಜೊಟ್ಟಾಗಿದ್ದರೆ ನಮಗೂ ಅಷ್ಟೇ. ಈ ಸಮಯದಲ್ಲಿ ಅದು ತುಂಬ ತೃಪ್ತಿಲಿ ಇರ್ತೋಳಿ. ಅದು ಯಾವುದು ಸಮಾಧಾನ ಒಂದರೆ ಆಗುತ್ತೆ ಅಥವಾ ಒಂದು ಬೇಕು ನೋಡಿ. ಹಾಂ, ಅದು ಎದುರು ಮಾಡಿ ಚೆನ್ನಾಗಿ ಕಲಕ ಮಾಡಿ ಹತ್ತಿರ ಸಿಂಕ ಮಾಡಿ ಮತ್ತೆ ಕಂಜಿದ್ದಾಗ ಹಾಂ ಇನ್ನಾಗುತ್ತೆ. ದೂರೆಲ್ಲ ಹಾಕಿ ಅದು ಹೂವಿನ ಮಾಡಿದ್ರೆ ಹಾಂ ಅಲ್ಲಿ ಮಾಡಿ. ಹಾಂ, ಅಣ್ಣನ ಬಂದು ಹೋಗಿ. ಕಾಂಕ್ರೀಟ್ ಇರಬೇಕು. ಇದು ಜಾಲಿಯಿಂದಲೇ ಖುಷಿ. ಏಕೆ ನಮ್ಮಿದು ಅಡಕೆ ಮೆಣಸು ಇದರ ಎಡೆಲಿದ್ದರೆ ನಮಗೆ ಖುಷಿ ಆಗ್ತದೆ. ಯಾವುದು ಗಾಳಿ ಬತ್ತು ವ್ಯಾಪಾರ ಇಪ್ಪಲ್ಲ ಅವರವರ ಇದರಲ್ಲಿ 4 ಗೋಡೆ ಮಧ್ಯೆ ಆಯ್ಕೆ ನಮಗೆ ಇದೆ ಅಲ್ಲ. ಮನೆಗಳೇ ಮಾತ್ರ, ಬಾಕಿ ಎಲ್ಲ ಹೆರಾವಿ. ಇದು ಬಾಳೆಗೀಚು ಮಡಗಿದ್ದೆ ಅಂತ ಹೇಳ್ತಿದ್ದ. ಅದು ಶಾಯಿ ಬಪ್ಪಲ ಗಾಳಿ ಮಕ್ಕಳೇ ಬಾಳೆಗೀಜ ಕಡಿಮೆ ಹಿಡಿದಲ್ಲಿ ಇದು ಮಾಡಿಡಿ. 2ನೇ ಬರೇಕು ಬೇಕಾದಷ್ಟು ಕೊಡ್ತೇವೆ. ದೊಡ್ಡದು ಇದ್ದದಲ್ಲಿ ಕೆಲವು ಸಣ್ಣ ಕೊಟ್ಟ ಇದ್ದು, ಕೆಲವು ದೊಡ್ಡ ಕೊಟ್ಟ ಇದ್ದು. ಆಯ್ತಾ 2ನೇ ಕೊಡುವ ಆಯ್ತಾ? ಯಾಕ ಹೋಗತ್ತು ತಿನ್ನಿ. ಹಾಂ, ಈಗ 2ನೇ ಕೊಡುವ ಆತ ಉಂಜೆ ಅಂಗೂಡು ಮೊದಲು ಸಂಬಂಧ ಕರೆಯಲ್ಲಿ ಕೂತು ತಿನ್ನ ಕೊಡುವ ಮತ್ತೆಂತ
ಹೋಗದ ಗಣೇಶ ಮಡಿಯಪ್ಪ ಮತ್ತು ನಾನೇ ಕೊಟ್ಟು ಬೇಡದ ಪೇಪರು ಎಲ್ಲ ಆಗ್ತಾವೆ ಅದ ಖಾರ ಇಲ್ಲಿ ಅಲ್ಲಿ ಮಕ್ಕಳು ಒಳಗೊಟ್ಟರೆ ಬಿಕ್ಕು ಈಗ ಅದನ್ನ ಕಾಪಿ ಹಿಡಿಯಲ್ಲ ಅಲ್ಲಿ ಕೂಡಿ ಶಾಲಕ ಮಾಸ್ಟರ್ ಒಂದೂವರೆ ಸಾವಿರ ರೂಪಾಯಿ ಮಾಡ್ತಾನೆ ಬಾಡಿಗೆ ನಾವೆಂತ ಇದಾ ಬರಲಿಲ್ಲ ಅಷ್ಟಲ್ಲ ಬೇಕಾಟಿದೆ ತಿಂದಿಕ್ಕಿವ ಎರಡನೇ ಕೊಡ್ತೇನೆ ನೋಡಿ ಈ ಇದರಲ್ಲಿ ತಿಂದು ಎರಡನೇಪ್ಪ ಕಾಪಿಯಪ್ಪ ಕೂದುಕೊಂಡು ಅಲ್ಲಿಗೆ ಬಳಸುತ್ತೆ ಬೇಕಾದ್ರೆ ಚರ್ಮುರಿ ವಾಪಸ್ ಬೇಕಾದ್ರೆ ಬೇರೆ ದಾಕಿಣೆ ಮಾಡಿಡಿ ತೊಟ್ಟೆ ರಜೆ ಸಣ್ಣ ಇದ್ದು ಎರಡನೇ ಮಾಡಿ ಖಾರವ ಚಪ್ಪೆ ಮಾಡಿ ಕೊಡುವ ಬೇಕಾದಂಗೆ ಅಲ್ಲಲ್ಲ ಅದು ಬೇಜಿನಲ್ಲಿ ಈಗ ಇಲ್ಲಿ ಮೇಜಿ ಇಲ್ಲ ಬೇರೆ ಎಲ್ಲ ತರ ಇಲ್ಲಿ ಮಳೆಗಾಲ ಮೇಜಿ ಇಲ್ಲ ಹಾಗಲ್ಲಿ ಒಂದು ಖಾಲಿ ಬೇಜಿ ಇಕ್ಕಿದ್ದು ಮೇಜಿ ಹೆಂಗೆ ಕಂಡದ್ದು ಅದರ ಒಂದು ಮಡಗಿದ್ದು ಅಷ್ಟೇ ಇದ ತೊಟ್ಟೆ ಇಕ್ಕಡಿ ವಾಪಸ್ ಮಾಡ್ಲಿದ್ದು ಜರ್ಮುರಿ ಬೇಕಷ್ಟಿದ್ದು ಅದು ರಜಾ ಸಣ್ಣ ಇದು ತೊಟ್ಟೆ ಕಟ್ಟಿದ್ದು ಎಣ್ಣೆ ಕೊಡುವ ಖಾರವ ಚಪ್ಪೆ ಹುಳಿಯ ಹೆಚ್ಚು ಬೇಕಾದಂಗೆ ಹೇಳಿ ಹೇಳಬೇಕು ಬೇಕಾದಂಗೆ ಮಾಡಿಕೊಡು ಅರ್ಧ ಸಾಕ ಅರ್ಧ ಸಾಕದೆ ಹಿಂಗೆ ತುಂಬಿಸಿ ಅದು ಇವರ ಅಮ್ಮ ಅಜ್ಜ ಅದು ಎಲ್ಲಾ ಗ್ರಂಥಗಳನ್ನು ಎಲ್ಲಾರು ಓದಿ ಸಿಕ್ಕಿಯರೆ ಪುಸ್ತಕ ಬಿಡಿಸಿ ನೋಡಿ ದೂರ ಸ್ವಲ್ಪ ಕೈ ಕೊಡುವ ಕೊಡ್ತೇನೆ ಇನ್ನೊಂದು ಬಾಕಾದ್ರೆ ಇನ್ನೊಂದು ಸ್ಪೆಷಲ್ ಬಾಕ ಹಾ ನೋಡಿ ಬೇಕಾ ಹೆಂಗ ರಯ್ಯ ಮುಂದೆ ಬೇಜಾರು ಬನ್ನಿ ಅದೇ ದಾರಿಗೆ ಕೇಳಿ ಕೇಳ್ತಾವೆ ಮನೆಯಲ್ಲಿ ಬನ್ನಿ ಅಲ್ಲ ಅದೇ ಇನ್ನೊಂದು ಹೇಳ್ತೇನೆ ಒಂದು ಸಂಗೀತ ಸಂಜೆಯಲ್ಲಿ ಮಾಡ್ಲಿಕ್ಕೆ ಈಗ ಮಾಡ್ತೇನೆ ಕಡಿಮೆ ಕೊಡ್ತಾ ಆಯ್ತಾ ಈಗ ಯಾವಾಗಲೂ ಹೊಳೆಲಿ ಮೇಲೆ ಗುಡ್ಡಿಲಿ ಎಂತ ಇಲ್ಲಿ ಒಂದು ಇಲ್ಲ ಎಂತ ಕಾರ್ಯಕ್ರಮ ಇದ್ದಾರೆ ಹಂಗಲ್ಲ ಮನೆಯ ಬನ್ನಿ ಕೊಡಿ ಮೈತ್ರಿ ಬಾ ಮೈತ್ರಿ ಪಾರ್ವತಿ ನಂದನ ಬಾಲ ಗಣೇಶ ವಿಘ್ನ ವಿನಾಶ ವರದ ಗಣೇಶ ಸುರಮುನಿ ವಂದಿತ ಸುಮುಖ ಗಣೇಶ ಅನಾತಿಲಿತ ಮುಚ್ಚಿಕಾಣ ಮನೆಯರು ಮುಚ್ಚಿಕನ ಮನೆ ಕರತುಂಡ ಮಹಾಕಾಯ ಕೋಶಿ ಸೂರ್ಯ ಚಬ್ಬಬ ವಿದ್ಯುದಂ ಕುರವೇ ದೇವ ಚಬ್ಬಕಾರೆ ಚಬ್ಬಬ ಮೃತ್ಯುಂಜಯ ಮಹಾದೇವ ಮಹೇಶ್ವರ ಮಂಗಳ ಶುಭ ಚರಣ ನಂದಿವಾರ ನಾಗಭೂಷಣ ನಿರುಪಮ ಗುಣ ಸದನ ನಟನ ಮನೋಹರ ನೀಲಕಂಠಧರ ನೀರಜದಳ ನಯನ ನೀರಜದಳ ನಯನ ಗೌರೀವಾರ ಮನ್
ಮಕರಂದಂ ವಾಸಿತುವ ಹೇಮಕೂಟ ಸಿಂಹಾಸನ ವಿರೂಪಾಕ್ಷ ಕರುಣಾಕರ ಮಂದಾರ ಕುಸುಮಾಕರ ಮಕರಂದಂ ವಾಸಿತುವ ಚಂದಮಾಮಂದಾಕಿನಿ ಮಂದಿರಾಯ ಮಾನಮಕೂಟ ಮಂದಾರ ಕುಸುಮಾಕರ ಮಕರಂದಂ ವಾಸಿತುವ तेरी काली अखियों पे दिल मेरी जागे धड़कन से तेज दौड़ूं सपनों से आगे अब जान टूट जाए ये जहां छूट जाए संग प्यार रहे मैं रहूं ना रहूं सजदा तेरा सजदा दिन रैन करूं ना ही चैन करूं सजदा तेरा सजदा लखवार करूं मेरी जान ಕಂಡೆ ಪರಶಿವನ ಕಂಡೆ 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 ಕಂಡೇನ ಕಂಡೆ ಪರಶಿವನ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬಿಗಳಂತೆ ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬಿಗಳಂತೆ ನಾಸಿಕವು ಸಂಪಿಗೆಯಂತೆ ನೀ ನಗಲು ಬಿರಿದಂತೆ ನಾಸಿಕವು ಸಂಪಿಗೆಯಂತೆ ನೀ ನಗಲು ಬಿರಿದಂತೆ ನಡೆಯುತ್ತಿರೆ ನಾಟ್ಯದಂತೆ ನಡೆಯುತ್ತಿರೆ ನಾಟ್ಯದಂತೆ ರತಿಯೇ ಧರೆಗಿಳಿದಂತೆ ನಡೆಯುತ್ತಿರೆ ನಾಟ್ಯದಂತೆ ರತಿಯೇ ಧರೆಗಿಳಿದಂತೆ ಈ ಅಂದಕ್ಕೆ ಸೋತೆನು ಸೋತೆ ನಾನು ಸದಾ ಕಣ್ಣಲೆ ಪ್ರಣಯದ ಕವಿತೆ ಹಾಡುವೆ ಪೂಜಿಸಲೆಂದೆ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ತೆರೆಯುವಾಗಿದನು ಉಳಿದರು ಚೆನ್ನ ಮುನಿದರು ಚೆನ್ನ ನಿನ್ನ ಸರಿ ಬಾಳಿಗೆ ಚೆನ್ನ ಉಳಿದರು ಚೆನ್ನ ಮುನಿದರು ಚೆನ್ನ ನಿನ್ನ ಸರಿಯೇ ಬಾಳಿಗೆ ಚೆನ್ನ ನಾನಿನ್ನ ಪಾದದ ಧೂಳಾದರೂ ಚೆನ್ನ ನಾನಿನ್ನ ಪಾದದ ಧೂಳಾದರೂ ಚೆನ್ನ ಸ್ವೀಕರಿಸು ನನ್ನ ಸ್ವಾಮಿ ತೆರೆಯೋ ಬಾಗಿಲನ್ನು ಪೂಜಿಸಲೆಂದೇ